ನಾನೊಂದ್ ಕತೆ ಹೇಳ್ತೀನಿ, ಕೇಳಿಸ್ಕೊತೀಯಾ? ಈಗ ಮನೇಲಿ ನಡೀತಿರೋ ಕತೆನೆ ಸಾಲ್ದ, ನೀವ್ ಇನ್ನೊಂದ್ ಕತೆ ಬೇರೆ ಹೇಳ್ಬೇಕಾ? ಕೇಳ್ದಿದ್ರೆ ನೀವೆಲ್ ಬಿಡ್ತೀರಾ? ಮುಂದುವರ್ಸಿ. ಒಂದು ಚಾಕ್ಲೇಟ್ ಡಬ್ಬ ಇರುತ್ತೆ. ಒಂದ್ ಹುಡುಗಿ ಆಸೆಯಿಂದ ಆ ಡಬ್ಬದೊಳಗ್ ಕೈ ಹಾಕಿ ಮುಷ್ಟಿ ಪೂರ್ತಿ ಚಾಕ್ಲೇಟ್ ತಗೋತ. ಇನ್ನೂ ಆಸೆ ಆಗತ್ತೆ, ಇನ್ನೂ ಒಂದ್ ಕೈ ಆ ಡಬ್ಬದೊಳಗ್ ಹಾಕ್ತಾಳೆ. ಆ ಮುಷ್ಟಿ ಪೂರ್ತಿನೂ ಚಾಕ್ಲೇಟ್ ತಗೋತಾಳೆ. ಅತಿ ಆಸೆ ಗತಿಗೇಡು. ಕೈ ಚಾಕ್ಲೇಟ್ ಡಬ್ಬದಿಂದ ಆಚೆ ಬರಲ್ಲ. ಅವಳಿಗೇನ್ ಮಾಡ್ತಾಳೆ? ಎರಡೂ ಕೈಯಲ್ಲಿರೋ ಚಾಕ್ಲೇಟ್ ನ ಬಿಟ್ರೇನೆ ಆ ಡಬ್ಬದಿಂದ ಕೈ ಆಚೆ ಬರೋದು. ಪಾಪ ಅಲ್ವಾ? ಕತೆ ತುಂಬಾ ಚೆನ್ನಾಗಿಲ್ಲ, ಬರ್ತೀನಿ. ಅರೆ, ನೀನ್ ಮಾಡಿರೋ ಕೆಲ್ಸ ನಿನಗೆ ಚೆನ್ನಾಗ್ ಅನಿಸ್ತಾ ಇಲ್ವಾ? ಈ ಡಬ್ಬ ಉದಾಹರಣೆ ಕೊಡೋದನ್ನ ಬಿಟ್ಟು ನೇರವಾಗಿ ವಿಷಯಕ್ಕೆ ಬನ್ನಿ. ನೀನೇ ಮೋಸದಿಂದ ಈ ಮನೆ ಸೇರ್ಕೊಂಡಿರೋಳು. ಇವಾಗ ಅಷ್ಟೇ ನಿನ್ನ ಸೊಸೆ ಅಂತ ನಾವು ಒಪ್ಕೋತಾ ಇರೋದು. ಆದ್ರೆ ನೀನು ನಿನ್ನ ಅಬ್ಬೆ ಪಾರಿ ಬುದ್ಧಿ ಎಲ್ ಬಿಡ್ತೀಯಾ? ಸಿಕ್ಕಿರೋ ಐಶ್ವರ್ಯಕ್ಕೆ ಖುಷಿ ಪಟ್ಕೊಂಡು ನೆಮ್ಮದಿಯಾಗಿ ತೆಪ್ಪಗಿರೋದ್ ಬಿಟ್ಟು ನಿನ್ನ ಅತಿ ಆಸೆಯಿಂದ ಆ ನಿನ್ ತಂಗಿನೂ ಇದೇ ಮನೆ ಕರ್ಕೊಂಡ್ ಬಂದಿದ್ಯಾ ಅಲ್ವಾ? ಅವತ್ತು ನೀವಿಬ್ರು ಅಕ್ಕ ತಂಗಿ ಅಂತ ಗೊತ್ತಾಗಿದ ತಕ್ಷಣ ನಿನ್ನನ್ನ ಮನೆಯಿಂದ ಆಚೆ ಕಳ್ಸಿದ್ರು. ಮತ್ತೆ ನಿನ್ನನ್ನ ಮನೆ ಒಳಗಡೆ ಸೇರ್ಸ್ಕೊಳ್ಳೇಬಾರ್ದಾಗಿತ್ತು. ಪದೇ ಪದೇ ಹಾಗೆ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಇನ್ ಮುಂದೆ ನಿನಗೆ ಉಳಿಗಾಲ ಇಲ್ಲ. ನೋಡ್ತಾ ಇರು, ಇಷ್ಟ್ರಲ್ಲೇ ಅಕ್ಕ ತಂಗಿ ಇಬ್ರುನು ಈ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಆಚೆ ಕಳಿಸ್ತಾ ಇರ್ತೀವಿ. ವೇಟ್ ಅಂಡ್ ವಾಚ್. ಏನು ಹಾಗೆ ನೋಡ್ತಾ ಇದ್ಯಾ? ನಿಜ ಹೇಳಿದ ತಕ್ಷಣ ಉರಿತಾ ಇದ್ಯಾ? ನಿನಗೆ ಹೇಳ್ತಿರೋದು. ಏನ್ ಗುರಾಯಿಸ್ತಾ ಇದ್ಯಾ? ಗುರಾಯಿಸಿದ್ರೆ ಕಣ್ ಕಿತ್ ಬಿಡ್ತೀನಿ. ಈ ಮನೆ ಅನ್ನನೇ ತಿಂದು ಈ ಮನೆಗೆ ದ್ರೋಹ ಮಾಡ್ತಿದ್ಯಲ್ಲ, ನಾಚಿಕೆನೆ ಆಗಲ್ವಾ ನಿನ್ಗೆ? ನಿನ್ನಂತವಳಿಗೆ ನಾಚಿಕೆಯಲ್ಲಿಂದ ಆಗ್ಬೇಕು. ಶ್ರೀಮಂತರ ಮನೆ ಹುಡುಗರ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಡೋದು, ಆಮೇಲೆ ಅವ್ರದೇ ದುಡ್ಡಲ್ಲಿ ಮಜಾ ಉಡಾಯಿಸೋದು. ಇಷ್ಟೇ ತಾನೇ ನಿಮ್ಮಂತವ್ರ ಬದುಕು? ಬ್ಲಡಿ ಗೋಲ್ಡ್ ಡಿಗರ್ಸ್. ಚಿಕ್ಕತ್ತೆ, ಮಾತು ಮಿತಿ ಮೀರ್ತಾ ಇದೆ, ಚೆನ್ನಾಗಿರೋದಿಲ್ಲ. ಏನು ಏನ್ ಚೆನ್ನಾಗಿರಲ್ಲ? ಹದ್ದು ಮೀರಿ ಈ ಮನೆಗೆ ನಿನ್ನ ತಂಗಿನ ಕರ್ಕೊಂಡ್ ಬಂದಿರೋದು ನೀನೇ ಅಂತ ನನಗ್ ಚೆನ್ನಾಗ್ ಗೊತ್ತು. ಸುಮ್ನೆ ಏನೇನೋ ಮಾತಾಡ್ಬೇಡಿ ಚಿಕ್ಕತ್ತೆ. ನೀವು ಸುಪುತ್ರ ಅವಳನ್ನ ಮದ್ವೆಗೆ ಕರ್ಕೊಂಡ್ ಬಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಇದ್ರಲ್ಲಿ ನಂದೇನ್ ತಪ್ಪಿದೆ? ಓಹೋ, ನಿನಗ್ ಗೊತ್ತಿಲ್ಲದೆ ನಿನ್ ತಂಗಿ ಮದ್ವೆ ನಡೆದೋಯ್ತು. ಇದನ್ನ ನಾವ್ ನಂಬಿಡ್ಬೇಕು. ನೀವ್ ನಂಬಿದ್ರು ಬಿಟ್ರು ಇದೇ ನಿಜ. ನಾಯಿ ಬೌ ಅಂದಿದ್ದಾದ್ರೂ ನಂಬಿಡ್ಬೋದು. ನಿಯತ್ತಿಲ್ದಿರೋ ನಿನ್ನನ್ನಂತೂ ನಂಬಕ್ ಸಾಧ್ಯನೇ ಇಲ್ಲ. ಚಿಕ್ಕತ್ತೆ, ಇಷ್ಟು ದಿನ ಈ ಮನೆಗೋಸ್ಕರ, ಮಾವಂಗೋಸ್ಕರ, ಅವ್ರು ನಡೆಸ್ತಿರೋ ಕೇಸ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಗೊತ್ತು. ಈ ಮನೇಲಿ ಒಂದು ಮಣ ಮೇಕಪ್ ಮೆತ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂಳಿಗ್ ದಂಡ ಆಗಿರೋದು ನೀವು. ನಿಯತ್ತಿನ ಬಗ್ಗೆ ನಿಮ್ಮಿಂದ ನಾನು ಕಲಿಬೇಕಾಗಿತ್ತು. ನನ್ನೆದುರಿಗೆ ನಿಂತ್ಕೊಂಡು ನನ್ಗೆ ಎದುರು ಮಾತಾಡ್ತೀಯ? ಎಷ್ಟೇ ಕೊಬ್ಬು ನಿನ್ಗೆ? ಮಾವ, ಇಷ್ಟೆಲ್ಲ ಆದ್ಮೇಲೆ ನಮ್ಗೆ ಸಂಭ್ರಮ ಬೇಕಾ? ಭಾರ್ಗವಿ, ಒಂದೇ ಒಂದ್ಸಲ ನನ್ನ ಮಾತು ಕೇಳಿ ಭಾರ್ಗವಿ. ಇಷ್ಟು ದಿನ ನಿನ್ ಮಾತು ಕೇಳಿದ್ ಸಾಕು. ಭಾರ್ಗವಿ ತಿರುಗ್ ಬಿದ್ರೆ ಏನ್ ಮಾಡ್ತಾಳೆ ಅನ್ನೋದನ್ನ ನಿಮ್ಗೂ ತೋರಿಸ್ತೇನೆ.
ಭಾರ್ಗವಿ, ಯಾಕೆ ಹೀಗ್ ಮಾಡ್ತಿದ್ದೀರಾ? ನಾವಿಬ್ರು ಗಂಡ ಹೆಂಡತಿ. ನಿಜವಾಗ್ಲೂ ಇದ್ರಲ್ಲಿ ನನ್ ಯಾವ ತಪ್ಪು ಇಲ್ಲ. ಒಂದ್ ಚಾನ್ಸ್ ಕೊಡಿ ಪ್ಲೀಸ್. ನಿಮ್ದೇನು ತಪ್ಪೇ ಇಲ್ಲ ಅಂತ ಆದ್ರೆ ನಾವ್ ಜೀವನ ಪೂರ್ತಿ ತುಂಬಾ ಚೆನ್ನಾಗಿರೋಣ, ಖುಷಿ ಖುಷಿಯಾಗಿರೋಣ. ಅದೇ ತಪ್ಪಿದೆ ಅಂತ ಆದ್ರೆ ನಮ್ ಜೀವನದಲ್ಲಿ ಈ ಯಂತ್ರ ಕೊನೆವರೆಗೂ ಹೀಗೆ ಇರುತ್ತೆ. ನನ್ ತಂದೆ ಆದ್ಮೇಲೆ ನಾನ್ ನಂಬಿದಂತ ಮೊದಲನೇ ವ್ಯಕ್ತಿ ನೀವು. ನೀವು ನನಗೆ ಮೋಸ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಭಾರ್ಗವಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ. ನಿಜ ಏನು ಅನ್ನೋದನ್ನ ಆದಷ್ಟು ಬೇಗ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸಂಧ್ಯಾ ಸಾವು ಕಾರಣ ಆದವ್ರು ಯಾರೇ ಇರ್ಲಿ, ಎಳ್ಕೊಂಬಂದು ನಿಮ್ ಮುಂದೆ ನಿಲ್ಸ್ತೀನಿ. ಆಗ್ಲಾದ್ರೂ ನೀವು ನನ್ನ ನಂಬ್ತೀರಲ್ವಾ? ಪೊಳ್ಳು ಮಾತಿಂದ ನಂಬಿಕೆ ಹುಟ್ಟಲ್ಲ. ಅದೇನೋ ಹೇಳಿದ್ರಲ್ಲ ಇವಾಗ, ಹಾಗೆ ನಡ್ಕೊಳ್ಳಿ. ಅದೇ ನಿಜ ಆಗಿದ್ರೆ ಆವಾಗ ನಂಬ್ತೀನಿ. ಅಲ್ಲಿವರೆಗೂ ನನ್ನಿಂದ ದೂರ ಇರಿ. ಭಾರ್ಗವಿ, ಭಾರ್ಗವಿ, ಏಳು ಹೊತ್ತಾಯ್ತು. ಕಾಫಿ ಕುಡಿದು ರೆಡಿಯಾಗು. ಒಂದ್ 5 ನಿಮಿಷ ಇರಮ್ಮ. ನಿನ್ನೆ ಕಣೆ ಭಾರ್ಗವಿ. ಏನು ಏನ್ ಹಾಗೆ ಗುರಾಯಿಸ್ತಾ ಇದ್ಯಾ? ಸೂರ್ಯ ನೆತ್ತಿ ಮೇಲ್ ಬಂದ್ರು ಹೀಗ್ ಮಲ್ಕೊಳ್ಳೋದಕ್ಕೆ ಇದನ್ನೇ ನಿಮ್ಮಪ್ಪನ್ ಮನೆ ಅನ್ಕೊಂಡಿದ್ಯಾ? ಎದ್ದು ಇಡೀ ಮನೆ ಕ್ಲೀನ್ ಮಾಡೋ. ನಾನೇ ನಿಮ್ ಗೊತ್ತು, ನೀನು ಅಫಿಷಿಯಲ್ ಆಗಿ ಈ ಮನೆ ಕೆಲ್ಸದೋಳಲ್ಲ. ಆದ್ರೆ ಸಂಧ್ಯಾ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದು ನೀನೆ. ಒಂದರ್ಥದಲ್ಲಿ ಅವಳ ಜಾಗಕ್ಕೆ ನೀನ್ ಬಂದಿದ್ಯಾ ಅಷ್ಟೇ. ನೋಡಿ, ಮರ್ಯಾದೆಯಿಂದ ಮಾತಾಡಿ. ನಿನ್ನನ್ನ ಈ ಮನೆ ಒಳಗ್ ಬಿಟ್ಕೊಂಡಿದ್ದೇ ಹೆಚ್ಚು. ಅಂಥದ್ರಲ್ಲಿ ನಿನಗ್ ಮರ್ಯಾದೆ ಬೇರೆ ಕೊಡ್ಬೇಕಾ? ಅಯ್ಯೋ ಅತ್ತೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವ್ ಹೋಗಿ, ನಾನು ಇವಳನ್ನ ವಿಚಾರಿಸ್ಕೊ. ಹೋಗಿ ಅತ್ತೆ, ಆರಾಮಾಗಿ ಕಾಫಿ ಕುಡೀರಿ. ಹೋಗಿ ಅತ್ತೆ. ಏನೇ ಆಗಿದೆ ನಿನ್ಗೆ? ಯಾರಾದ್ರೂ ಅತ್ತೆ ಜೊತೆ ಹೀಗ್ ಮಾತಾಡ್ತಾರ? ಅವ್ರಿಗೆ ಸಿಟ್ಟು ಬಂದ್ರೆ ನಿನ್ನ ಕತ್ ಹಿಡಿದು ಆಚೆ ದಬ್ತಾರೆ. ಇಲ್ಲಿರೋ ಕರ್ಮ ನನ್ಗೂ ಬಂದಿಲ್ಲ, ನಾನೇ ಹೋಗ್ತೀನಿ.
ಇದೇನೇ ಭಾರ್ಗವಿ ಹೀಗಂತಿದ್ಯಾ? ಇದು ನಿನ್ ಗಂಡನ್ ಮನೆ ಅಲ್ಲ. ಇಲ್ಲಿಂದ ಹೋದೋಳು ಎಲ್ಲಿಗೆ ಹೋಗ್ತೀಯಾ? ನಿನ್ ತವ್ರ ಮನೆಗ? ಯಾವ ಮುಖ ಇಟ್ಕೊಂಡು ಹೋಗ್ತೀಯ? ಸರಿ, ನೀನು ಸೋತೆ ಅಂತಾನೆ ಮನೆಗ್ ಹೋದ್ರು ಅಪ್ಪ ನಿನ್ನನ್ ಸೇರಿಸ್ತಾರ? ಇವತ್ತಿನಿಂದ ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಮುಖ ತೋರಿಸ್ಕೊಡ್ ನನಗೆ. ನೀನ್ ಇಲ್ಲಿಂದ ಹೋಗ್ದಲೇ ಇದ್ರೆ ನಾವೆಲ್ಲ ಈ ಊರೇ ಬಿಟ್ಟು ಹೋಗ್ತೇವೆ. ಒಂದು ಸಲ ಮದ್ವೆ ಆದ್ರೆ ಮುಗೀತು ಭಾರ್ಗವಿ. ಇಲ್ಲಿಂದ ಹೊರಗ್ ಹೋದ್ರು, ಅಲ್ಲಿಂದ ಹೊರಗ್ ಬಂದ್ರು, ಹೋದ್ ಮನೆ ಹುಟ್ಟಿದ ಮನೆ ಎರಡು ಮುರಿದ್ಲು ಅಂತಾನೆ ಬರೋ. ಕಾರಣ ಏನು ಎತ್ತ ಯಾರು ಕೇಳೋದಿಲ್ಲ. ಅಪ್ಪ ಅಮ್ಮ ಸರಿ ಬೆಳ್ಸಿಲ್ಲ ಕಣ್ರಿ, ಅಪ್ಪನ್ನೇ ಆಡ್ಕೊಳ್ಳೋದು. ಸರಿನೋ ತಪ್ಪೋ, ನಿನಗೆ ಮದುವೆ ಆಗೋಗಿದೆ. ಹುಟ್ಟಿದ ಮನೆ ಹೊಸಲ್ ದಾಟು ಹೋಗಾಗಿದೆ. ನಿನಗೆ ಹೇಗ್ ಬೇಕೋ ಹಾಗೆ ಜೀವನ ಕಟ್ಕೋ. ಇವ್ರ ಕೋಪ ಕಡಿಮೆ ಆಗೋ ತನಕ ಈ ಕಡೆ ತಲೆ ಹಾಕ್ಬೇಡ. ಇದೇನಿದು? ಬೃಂದ ಭಾರ್ಗವಿ ಮನೇಲೇ ಇರ್ಲಿ ಅಂತಾಳೆ ಅಂತ ಅನ್ಕೋತಿದ್ದೀರಾ? ಇಷ್ಟು ದಿನ ನನಗ್ ಕಾಟ ಕೊಟ್ಟೋಳ್ಗೆ ಮೊದಲನೇ ಸಲ ನಾನು ಕಾಟ ಕೊಡೋ ಚಾನ್ಸ್ ಸಿಕ್ಕಾಗ ಮಿಸ್ ಮಾಡ್ಕೋತೀನಾ? ಸ್ವಲ್ಪ ದಿನ ಸರಿಯಾಗಿ ಬೆಂಡೆತ್ತಿ ಅಮ್ಮ ಇನ್ನು ಮಾತ್ರ ಈ ಮನೆ ಕಡೆ ನನ್ನ ತಲೆ ಹಾಕಲ್ಲ ಅನ್ನೋ ಹಾಗೆ ಮಾಡ್ ಕಳಿಸ್ತೀನಿ. ಏನು ಪತಿರಾಯನ್ ಹುಡುಕ್ತಾ ಇದ್ಯಾ? ಅವನಾಗ್ಲೇ ಅವ್ರ ಅಪ್ಪನ ಜೊತೆ ಆರಾಮಾಗಿ ನಗ್ತಾ ಮಾತಾಡ್ಕೊಂಡು ಕಾಫಿ ಕುಡಿತಿದ್ದಾನೆ. ಹೇಳಿಲ್ವಾ ನಿನ್ಗೆ? ಏನ್ ಮಾಡಕ್ಕಾಗತ್ತೆ ಬಿಡು ಭಾರ್ಗವಿ. ಅವ್ರವ್ರ ಪಡ್ಕೊಂಡ್ ಬಂದಿದ್ದು ಅವ್ರವ್ರಿಗೆ. ಈ ಸಿಂಗಾರ ಮಾಡ್ಕೊಂಡಿರೋದ್ನೆಲ್ಲ ತೆಗೆದು ಅಚ್ಚುಕಟ್ಟಾಗಿ ಯಾವ್ದೋ ಒಂದ್ ಮಾಮೂಲಿ ಸೀರೆ ಉಟ್ಕೊಂಡು ಬಂದು ಕೆಲ್ಸ ಮಾಡು.